ರೈತರಿಗೋಸ್ಕರ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಬರೋಕ್ಕೆ ಒಂದಿನ ಕೂಡ ಟೈಮ್ ತಗೊಳ್ಳಿಲ್ಲ. ನೀವು ವರ್ಷಾನ್ಗಟ್ಲೆ ಕಾಯ್ತಾ ಇದ್ದಾರೆ. ನಿಮ್ಗೆ ಯಾಕೆ 10 ದಿನ ಬೇಕು? ನಿಮಗೆ ಗೊತ್ತಿಲ್ವೇ ಈ ಸಮಸ್ಯೆಗಳು? ನೋಡಿ ಸಿದ್ದರಾಮಣ್ಣ, ಬಿಜೆಪಿ ಸರ್ಕಾರದವರು ದೇವನಹಳ್ಳಿ ರೈತರಿಗೆ ಗಾಯ ಮಾಡಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ನೀವು ಬಂದು ಆ ಗಾಯನ ವಾಸಿ ಮಾಡ್ತೀನಿ ಮಾತು ಕೊಟ್ರಿ. ಈಗ ನೀವೇ ಗಾಯ ಮಾಡಿದ್ರೆ ಹೇಗೆ? ನಿಮ್ಮ ಈ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ರೈತರಿಲ್ಲ, ಭೂರಹಿತ ರೈತರಿಲ್ಲ ಅನ್ನೋದು ದೃಢವಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ಹೋರಾಟ ಶುರುವಾಗಿದೆ. ರಾಜ್ಯದ ಎಲ್ಲೆಡೆಯಿಂದ ರೈತರು ಬರ್ತಾ ಇದ್ದಾರೆ, ಕಾರ್ಮಿಕರು ಬರ್ತಾ ಇದ್ದಾರೆ, ಜನಸಾಮಾನ್ಯರು ಬರ್ತಾ ಇದ್ದಾರೆ. ದೇವನಹಳ್ಳಿ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಅನ್ನೋದನ್ನು ಕೂಗಿ ಕೂಗಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಬಹುಭಾಷಾ ನಟ ಪ್ರಕಾಶ್ ರೈ ಅವರು, ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ರಾಜ್ಯದ ಹಲವೆಡೆಯಿಂದ ಇರುವಂತಹ ಎಲ್ಲ ಸಂಘಟನೆಯ ಮುಖಂಡರುಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನಾನು ಮೊದಲಿಗೆ ಈ ಹೋರಾಟದ ಭಾಗವಾಗಿ ಪ್ರಕಾಶ್ ರಾಜ್ ಅವರನ್ನು ನಾನು ಮೊದಲ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಬನ್ನಿ ಅವರನ್ನು ಮಾತಾಡಿಸೋಣ. ನೋಡಿ ಸಿದ್ದರಾಮಣ್ಣ, ಬಿಜೆಪಿ ಸರ್ಕಾರದವರು ದೇವನಹಳ್ಳಿ ರೈತರಿಗೆ ಗಾಯ ಮಾಡಿದ್ರು. ವಿರೋಧ ಪಕ್ಷದಲ್ಲಿದ್ದಾಗ ನೀವು ಬಂದು ಆ ಗಾಯನ ವಾಸಿ ಮಾಡ್ತೀನಿ ಅಂತ ಮಾತು ಕೊಟ್ರಿ. ಈಗ ನೀವೇ ಗಾಯ ಮಾಡಿದ್ರೆ ಹೇಗೆ? ಗಾಯ ವಾಸಿ ಮಾಡ್ತೀನಿ ಅಂತ ಬಂದು ನೀವೇ ನಮಗೆ ಗಾಯ ಮಾಡಿದ್ರೆ ನಾವು ಯಾರ ಹತ್ರ ಹೋಗ್ಬೇಕು? ನಿಮಗೆಲ್ಲ ಸಮಸ್ಯೆಗಳು ಅರ್ಥ ಆಗ್ತಾ ಇದೆ. ನಿಮ್ಮ ಈ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ರೈತರಿಲ್ಲ, ಭೂರಹಿತ ರೈತರಿಲ್ಲ ಅನ್ನೋದು ದೃಢವಾಗಿದೆ. ಕೊಡಲ್ಲ ಅಂತಿದ್ದಾರೆ. ದಯವಿಟ್ಟು ಯೋಚನೆ ಮಾಡಿ ಸರ್. ಇನ್ನೂ 10 ದಿನಗಳ ಕಾಲ ಸಮಯ ಕೇಳ್ತಾರೆ ಅಂತ ಹೇಳಿ ಸುದ್ದಿಗಳು ಬರ್ತಾ ಇದೆ. ಇನ್ನೂ 10 ದಿನ ಸಮಯ ಕೇಳೋದು ಅಂತಂದ್ರೆ ಅವ್ರ ಭೂಮಿ ಅವ್ರಿಗೆ ಬಿಡೋದಕ್ಕೆ ಇವ್ರು ಯಾಕೆ ಇಷ್ಟು ಸಮಯ ತಗೊಳ್ತಾ ಇದ್ದಾರೆ? ಇದಕ್ಕೆ ಏನು ಹೇಳ್ತೀರಿ? ನೀವು ಸಭೆಗೆ ಹೋಗೋರು ಇದ್ದೀರಿ ಅವ್ರ ಜೊತೆ. ಅಲ್ಲ ಸಿದ್ದರಾಮಣ್ಣ, ರೈತರಿಗೋಸ್ಕರ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಬರೋಕ್ಕೆ ಒಂದಿನ ಕೂಡ ಟೈಮ್ ತಗೊಳ್ಳಿಲ್ಲ. ನೀವು ವರ್ಷಾನ್ಗಟ್ಲೆ ಕಾಯ್ತಾ ಇದ್ದಾರೆ. ನಿಮ್ಗೆ ಯಾಕೆ 10 ದಿನ ಬೇಕು? ನಿಮಗೆ ಗೊತ್ತಿಲ್ವೇ ಈ ಸಮಸ್ಯೆಗಳು? ಯಾಕೆ ಹೇಳ್ತಿದ್ದೀರಿ? ಹೊಡೆಯೋ ಪ್ರಯತ್ನ ಯಾಕೆ ಮಾಡ್ತಿದ್ದೀರಿ? ನಿರ್ಧಾರ ತಗೊಳಕ್ ಆಗ್ತಿಲ್ವೇ? ದಯವಿಟ್ಟು ನಿರ್ಧಾರ ತಗೋಬೇಕು. ಇಲ್ಲ, 10 ಸಮಯ ಕೇಳಿದ್ರೆ ಒಪ್ಕೊಳ್ಳಲ್ಲ ನಾವು. ಯಾಕೆ ಅಂತ ಕಾರಣ ಹೇಳಿ, ಬಂದು ರೈತರಿಗೆ ಹೇಳಿ. ಬಹುಶಃ ನೀವು ಒಳ್ಳೆ ನಿರ್ಧಾರ ತಗೊಳ್ಳೋಕೆ ಟೈಮ್ ತಗೊಳ್ತಿದ್ದೀರಾ ಅಂತ ನಾವು ನಂಬ್ತೀವಿ. ಆದ್ರೆ ನಮ್ಮ ಹೋರಾಟ ನಿಲ್ಲಲ್ಲ. ದೇವನಹಳ್ಳಿ ರೈತ ಹೋರಾಟಕ್ಕೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಬಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಅವರು ಕೈ ಜೋಡಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಇನ್ನೂ 10 ದಿವಸ ಸಮಯ ಕೇಳಿದ್ರು ಕೂಡ ನಾವು ಕೊಡಲಿಕ್ಕೆ ರೆಡಿ ಇಲ್ಲ. ರೈತರ ಭೂಮಿಯನ್ನು ರೈತರಿಗೆ ಬಿಡೋದಕ್ಕೆ ಇವ್ರು ಸಮಯ ಯಾಕೆ ಕೇಳಬೇಕು? ಸೊ ಈ ತೀರ್ಮಾನವನ್ನು ಇವತ್ತೇನು ಸಭೆ ಕರೆದಿದ್ದಾರೆ, ಆ ಸಭೆಯಲ್ಲಿ ರೈತರ ಭೂಮಿಯನ್ನು ಬಿಡ್ತೀವಿ ಅನ್ನೋ ತೀರ್ಮಾನವನ್ನಷ್ಟೇ ಅವರು ಹೇಳಬೇಕು ಅನ್ನುವಂತಹ ಆಗ್ರಹವನ್ನು ಅವರು ಅವ್ರ ಮಾತಿನಲ್ಲಿ ಹೇಳಿದ್ದಾರೆ. ನೋಡೋಣ, ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಆ ಸಭೆಯ ನಂತರದಲ್ಲಿ ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೆ. ಸರ್ಕಾರ ರೈತರ ಪರವಾಗಿ ಇರಬೇಕಾ ಹೊರತು ಬಂಡವಾಳಶಾಹಿಗಳ ಪರವಾಗಿ ಅಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವಂತಹ ಹೋರಾಟ ಕೂಡ ನಡೀತಾ ಇದೆ. ಈ ಹೋರಾಟವನ್ನು ಗಮನದಲ್ಲಿ ಇಟ್ಕೊಂಡು ಅವರು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಶಯವನ್ನು, ಒತ್ತಡವನ್ನು ಕೂಡ ಈ ದಿನ .com ಕೂಡ ವ್ಯಕ್ತಪಡಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.